ಮತ್ತೊಮ್ಮೆ ವಿನೋದ ವಾರ್ತೆಗೆ ಸ್ವಾಗತ. ನಿನ್ನೆ ಒಂದು CLP ಮೀಟಿಂಗ್ ನಡೀತು. ಈ ಕಾಂಗ್ರೆಸ್ನ CLP ಮೀಟಿಂಗ್ಗೆ ಸಿದ್ದರಾಮಯ್ಯನವರು ಮತ್ತೆ ಗೈರು ಹಾಜರಾದರು. ಯಾತಕ್ಕಾದ್ರು ಅಂತ ಕೇಳೋದಕ್ಕೆ ಹೋದರೆ ಮತ್ತದೇ ಮುನಿಸು ಕಾರಣ. ತಾವು ಹೇಳಿದವ್ರಿಗೆ ಇವರು ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋತಾ ಬೇಜಾರು ಮಾಡಿಕೊಂಡು CLP ಮೀಟಿಂಗ್ಗೆ ಹಾಜರಾಗಲಿಲ್ಲ. ಅದೇ CLP ಮೀಟಿಂಗಲ್ಲಿ ಉಳಿದ ಶಾಸಕರು ಮುಗಿಬಿದ್ದಿದ್ರು ಮುರ್ಕೊಂಡು. ವಿಚಾರ ಏನು? ಇಲಾಖಾವಾರು ಈ ಎತ್ತಂಗಡಿ ಅಂದರೆ ಟ್ರಾನ್ಸ್ಫರ್ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಮಾಡೋ ಮೂಲಕ ಮಾತ್ರ ನೀವು ಇದನ್ನು ಮಾಡ್ತಾ ಇದ್ದೀರಾ. ಆದರೆ ನಾವು ಹೇಳಿದಂಥ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಬೇಕಾದಂಥ ಸ್ಥಳಕ್ಕೆ ನೀವು ಟ್ರಾನ್ಸ್ಫರ್ ಕೊಡ್ತಾ ಇಲ್ಲ, ಇಲ್ಲಿ ಒಳಗೆ ನಿಮಗೆ ಬೇಕಾದಂಗೆ ಎಲ್ಲ ಮಾಡ್ತಿದ್ದೀರಾ ಅಂತ UT ಖಾದರ್ ಮತ್ತು ಖಂಡ್ರೆ ಮೇಲೆ ಎಲ್ಲ ಶಾಸಕರು ಮುಗಿಬಿದ್ದರು. ಒಟ್ಟಿನಲ್ಲಿ ಅಷ್ಟೋ ಇಷ್ಟೋ ಕಿತ್ತಾಟಗಳಾಗಿ ಮುನಿಸು ಮಾಡಿಕೊಂಡು CLP ಮೀಟಿಂಗ್ಗೆ ತೆರೆ ಎಳೆದ್ರು. ಒಟ್ಟಿನಲ್ಲಿ ಇದರಲ್ಲಿ ಕಂಡು ಬಂದಿದ್ದೇನು ಅಂತ ಅಂದರೆ ಮತ್ತೆ ಆಂತರಿಕ ಒಳಜಗಳ, ಆಂತರಿಕ ಮುನಿಸು ಕಾಂಗ್ರೆಸ್ನಲ್ಲಿ ಎದ್ದು ಕಾಣ್ತಾ ಇತ್ತು. ಇನ್ನು ಮುಂದಕ್ಕೆ ಹೋಗೋದಾದರೆ ಇವತ್ತಿನ ಸದನದಲ್ಲಿ ಏನಾಯಿತು? ಮತ್ತೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿದು ಕೂತ್ವು JDS ಮತ್ತು BJP ಪಕ್ಷಗಳು. ವಿಧಾನಸೌಧದ ಒಳಗೆ ಅಂದರೆ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆ ಧರಣಿ ಮಾಡೋ ಮೂಲಕ ಇವರನ್ನು ರಾಜೀನಾಮೆ ಕೊಡಿಸ್ಲೇಬೇಕು ನಾಗೇಂದ್ರ ಅವರನ್ನು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಬಹುಶಃ ಇದು ಯಾವ ಹಂತಕ್ಕೆ ಹೋಗಬಹುದು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು. ಬನ್ನಿ ಈ ವಿಚಾರವಾಗಿ ನಾಗೇಂದ್ರ ಏನು ಹೇಳಿದ್ರು ಅಂತ ನೋಡೋಣ. ಮೊನ್ನೆ ತಾನೇ ಮಂತ್ರಿಮಂಡಲಕ್ಕೆ ಸೇರಿದ ಮೇಲೆ ನನ್ನನ್ನು ರಾಜೀನಾಮೆ ಮಾಡಿ ಅಂತೇಳಿ ಅವರು ಸದನದ ಬಾವಿಗೂ ಇಳಿಲಾರ್ದೇನೆ ಅಥವಾ ಹೊರಗಡೆ ಕೂಡ ಅವ್ರು ಏನು ಅಲ್ಲಿಂದ ಅವ್ರಿಗೆ ಏನು ಬೇಕಾಗಿದೆ, ಅವ್ರ ಬೇಡಿಕೆ ಏನು ಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಅವರವರ ಸ್ಥಾನಗಳಲ್ಲಿ ಕುಂತು ಮಾತ್ರನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಈ ರಾಜ್ಯದ ಜನತೆಗೆ ಮತ್ತು ಮುಖ್ಯವಾಗಿ ನನ್ನ ಸಮುದಾಯದ ಜನತೆಗೆ ನಾನು ಬೆಳಕು ಚೆಲ್ಲಬೇಕು. ಯಾಕಂದರೆ ಇದರಲ್ಲಿ ವಾಲ್ಮೀಕಿಯ ನಿಗಮದಿಂದ ಹಗರಣ ಆಗಿದೆ ಅನ್ನುವಂಥ ವಿಚಾರದಿಂದ ಇವತ್ತು ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಹಗರಣದ ವಿಚಾರಕ್ಕೆ ಬಂದಾಗ ಪ್ರತಿನಿತ್ಯ ಅವರ ಘೋಷಣೆಗಳನ್ನು ನೋಡಿದ್ರೆ ನನಗೆ ತುಂಬ ಮನಸ್ಸು ನೋವಾಗುತ್ತೆ. ವಾಲ್ಮೀಕಿಯವರ ಬಗ್ಗೆ ಆಗಿರ್ಬೋದು ಮತ್ತು ಸಮಾಜದ ಬಗ್ಗೆ ಆಗಿರ್ಬೋದು ಮತ್ತು ಅವರು ವಿಚಾರಗಳನ್ನು ಆ ಸದನದಲ್ಲಿ ನಿಂತು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅದನ್ನು ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, BSc ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕ್ಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಅದನ್ನು ನೀವು ಏನು ಕೇಳಿದ್ರು ಕೂಡ ನೀವು ಸದನದಲ್ಲಿ ಬಂದು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಮುಂದಕ್ಕೆ ಹೋಗೋದಾದರೆ ಈಗ DK ಶಿವಕುಮಾರ್ ಅವರು ತಮಿಳುನಾಡಿಗೆ ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಕಡೆಯಿಂದ ಅಮಿತ್ ಶಾ ಬರ್ತಾ ಇದ್ದಾರೆ. ದಕ್ಷಿಣ ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಹೋಗೋ ಮೂಲಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದಂಥ ವಿಜಯ್ ಅವ್ರನ್ನ ಭೇಟಿಯಾಗ್ಬೋದು ತಮಿಳುನಾಡಿನಲ್ಲಿ ಅನ್ನೋ ಒಂದು ಊಹಾಪೋಹ ಇದೆ. ಯಾಕೆ ಅಂತಂದರೆ ಮೊನ್ನೆ ಒಂದು ಎನ್ಕೌಂಟರ್ ಆಯ್ತಲ್ಲ, 3 ಜನ ಮೃತಪಟ್ಟರಲ್ಲ, ಅವರ ವಿಚಾರವಾಗಿ ವಿಜಯ್ ಒಂದು ಕಾಳಜಿಯನ್ನು ವಹಿಸಿ ಅವರ ಮನೆಗಳಿಗೆ 10 ಲಕ್ಷ ಒಂದು ಪರಿಹಾರವನ್ನು ಕೊಟ್ಟರಲ್ಲ, ಈ ವಿಚಾರವಾಗಿ ಮಾತುಕತೆ ನಡೀಬೋದು. ಕಾವೇರಿ ವಿಚಾರವಾಗೂ ಮಾತುಕತೆ ನಡೀಬಹುದು ಅನ್ನೋ ಒಂದು ಗುಮಾನಿ ಇದೆ. ಒಟ್ಟಿನಲ್ಲಿ ಶಿವಕುಮಾರ್ ಅವರು ಬಂದ ಮೇಲೆ ನಮ್ಮನ್ನು ಕರೆದು ಸಪ್ರೇಟಾಗಿ ಹೇಳ್ತಾರೆ, ಆಗ ಬಂದು ನಾವು ನಿಮಗೆ ಹೇಳ್ತೀವಿ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.